ನಮ್ಮ ರಾಜ್ಯದಲ್ಲಿ ಸರ್ಕಾರ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 25,683 ಶಾಲೆಗಳನ್ನು ರದ್ದು ಮಾಡ್ತಾ ಇದೆಯಾ, ಬಂದ್ ಮಾಡ್ತಾ ಇದೆಯಾ, ಬಂದ್ ಮಾಡಲು ಮುಂದಾಗ್ತಾ ಇದೆಯಾ? ಈ ರೀತಿಯಾದ ಒಂದು ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ಈ ಕುರಿತಾಗಿ ಈಗಾಗಲೇ ಸಾಕಷ್ಟು ಸಂಘಟನೆಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾವೆ. ಯಾಕೆ ಅಂತಂದರೆ, ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಎಷ್ಟಿದ್ದಾವೆ ಅಂದರೆ, ಅದು 1ನೇ ತರಗತಿಯಿಂದ PUC ವರೆಗೂ ಕೂಡ ನಿಮ್ಗೆ ಎಷ್ಟಿದ್ದಾವೆ ಅಂದರೆ 47,493 ಶಾಲೆಗಳಿದ್ದಾವೆ. ಈ 47,493 ಶಾಲೆಗಳಲ್ಲಿ 25,683 ಶಾಲೆಗಳಲ್ಲಿ 50ಕ್ಕಿಂತಲೂ ಕೂಡ ಕಡಿಮೆ ಮಕ್ಕಳಿರುವಂಥ ಶಾಲೆಗಳಿದ್ದಾವೆ. ಈ ಶಾಲೆಗಳನ್ನು ಬಂದ್ ಮಾಡಲು ಶಿಕ್ಷಣ ಇಲಾಖೆ ಮುಂದಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಎಲ್ಲೂ ಕೂಡ ಆದೇಶದಲ್ಲಿ ಎಲ್ಲೂ ಶಾಲೆಗಳನ್ನು ಬಂದ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಆದರೆ ಬಹಳ ಸೂಚ್ಯವಾಗಿ ಹೇಳ್ತಾ ಇರೋದೇನೆಂದರೆ, ನಾವು ಹೊಸದಾಗಿ KPS ಶಾಲೆಗಳನ್ನು ತರ್ತೀವಿ, ಕರ್ನಾಟಕ ಪಬ್ಲಿಕ್ ಶಾಲೆ. ಈಗಾಗಲೇ 2018-19 ಸರ್ಕಾರಿ ಶಾಲೆಗಳನ್ನ ಅಂದರೆ KPS ಶಾಲೆಗಳನ್ನು ತಂದಿದೆ. ಅದು ಹೆಚ್ಚು ಹೆಸರುವಾಸಿಯಾಗಿದ್ದು ಯಾಕೆ, ಪ್ರಸಿದ್ಧಿ ಆಗಿದ್ದು ಯಾಕೆ ಅಂತಂದರೆ, ಅದರಲ್ಲೂ ಕೂಡ ಖಾಸಗಿ ಶಾಲೆಗಳಿಗೆ ಕಾಂಪಿಟೇಷನ್ ಕೊಡೋ ರೀತಿಯಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ರನ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ರನ್ ಆಗುವಂಥ ಶಾಲೆ ಅದು ಸರ್ಕಾರಿ ವ್ಯಾಪ್ತಿಯಲ್ಲಿರುವಂಥ ಶಾಲೆ. ಈ ರೀತಿಯಾಗಿ ಇಲ್ಲಿವರೆಗೂ ಎಷ್ಟಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಂದರೆ 309 ಶಾಲೆಗಳಿದ್ದಾವೆ. ಇದರ ಜೊತೆಗೆ ಈಗ 700 ಶಾಲೆಗಳನ್ನು ನಾವು ತರ್ತೇವೆ. 700 ಶಾಲೆಯಲ್ಲಿ ಮಕ್ಕಳು ಓದಬೇಕು. ಅದು ಇಂಗ್ಲೀಷ್ ಆದರೂ ಓದ್ಬೋದು, ಕನ್ನಡ ಆದರೂ ಓದ್ಬೋದು. LKG ಇಂದ LKG, UKG, 1ನೇ ತರಗತಿ, 2, 3, 4, 5, 6, 7, 8, 9, ಅದರ ಜೊತೆಗೆ PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, ಇಷ್ಟು ಕೂಡ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಅದರ ಜೊತೆ ಕಾಲೇಜ್, PU ಕಾಲೇಜ್, ಇವುಗಳು ಮೂರು ಕೂಡ ಒಂದೇ ಕ್ಯಾಂಪಸ್ನ ಅಡಿಯಲ್ಲಿ ಅಂದರೆ ಒಂದೇ ಜಾಗದಲ್ಲಿ ಬರೋಬ್ಬರಿ 1,200 ಮಕ್ಕಳು ವರೆಗೂ ಕೂಡ ವಿದ್ಯಾಭ್ಯಾಸ ಮಾಡೋ ರೀತಿಯಾದಂಥ ಒಂದು ವಾತಾವರಣನ ನಾವು ಉಂಟು ಮಾಡ್ತೀವಿ. ಆ ರೀತಿಯಾಗಿ ಅಂದರೆ ಉನ್ನತೀಕರಿಸಿದಂಥ KPS ಶಾಲೆಗಳನ್ನು ಮಾಡ್ತೀವಿ. ಒಂದೊಂದು KPS ಶಾಲೆಗೂ ಕೂಡ 2ರಿಂದ 4 ಕೋಟಿವರೆಗೂ ಖರ್ಚು ಮಾಡ್ತೇವೆ ಅಂಥೇಳಿ ಈಗೊಂದು ಈ ಹಿಂದೆ ಕಳೆದ ತಿಂಗಳು ಒಂದು ಪ್ರಪೋಸಲನ್ನು ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಅದಕ್ಕೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿರ್ಣಯ ಆಗಿದೆ, ಅಂಗೀಕಾರ ಆಗಿದೆ, ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಉನ್ನತೀಕರಿಸುವಂಥ KPS ಶಾಲೆಗಳನ್ನು ತರ್ತೀವಿ ಅಂತೇಳಿ. ಖಂಡಿತ ಭಾಳ ಒಳ್ಳೆಯದು ಆಗಲಿ. ಆದರೆ ಇಲ್ಲಿರುವಂಥ ಕೆಲವೊಂದು ಅಂಶಗಳಿದಾವಲ್ಲ, ಇವು ಬಹಳಷ್ಟು ಭಯ ಮತ್ತು ಆತಂಕವನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಕಲಿಸ್ತಿರುವಂಥ ಶಾಲೆಗಳು ಯಾವುವು ಅಂತ ಅನ್ನೋದಾದರೆ ಅದು ಸರ್ಕಾರಿ ಶಾಲೆಗಳೇ. ಇನ್ನು ಅನುದಾನಿತ ಶಾಲೆಗಳಿದ್ದಾವೆ. ಈ ಶಾಲೆಗಳನ್ನು ಹೊರತುಪಡಿಸಿ ಅನ್ಎಡೆಡ್ ಸ್ಕೂಲ್ಗಳಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಯಾರು ಕಲಿಸ್ತಾ ಇಲ್ಲ, ಸ್ಟೇಟ್ ಸಿಲೆಬಸ್ಸನ್ನೇ ಕಲಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ CBSE, ICSE ಈ ರೀತಿಯಾದಂಥ ಕೇಂದ್ರ ಪಠ್ಯಕ್ರಮಗಳನ್ನೇ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ನೀವು ಕನ್ನಡವನ್ನು ಓದ್ತಿದ್ರೆ ಹೇಗೆ? ಕನ್ನಡ ಓದಿಸುವಂಥ ಶಾಲೆಗಳನ್ನೇ ನೀವು ಬಂದ್ ಮಾಡಿದರೆ ಹೇಗೆ? ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದರೆ, ಈ ಆರ್ಡ್ರಲ್ಲೇ, ಈ ಆದೇಶದ ಪ್ರತಿಯಲ್ಲೇ ನಿಮಗೆ ಇರುವಂಥದ್ದು ಏನಂದರೆ, ಬಹಳ ಸೂಚ್ಯವಾಗಿ ಇವುಗಳನ್ನೇನು ಹೊಸದಾಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂದರೆ ಇಲ್ಲ. ಈಗಾಗಲೇ ಇರುವಂಥ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡು ಅದನ್ನು ಉನ್ನತೀಕರಿಸಿ KPS ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈಗಾಗಲೇ 447 ಒಂದು ಶಾಲೆಗಳ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ಶಾಲೆಯನ್ನು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿ. ಆ ಶಾಲೆಯಲ್ಲಿ LKG ಇಂದ 12ನೇ ತರಗತಿವರೆಗೂ ಅವಕಾಶವನ್ನು ಮಾಡಿಕೊಡ್ತಾರೆ. ಕ್ಯಾಂಪಸ್ ಭಾಳ ದೊಡ್ಡದಾಗತ್ತೆ, ಫುಲ್ ಹೈಟೆಕ್ ಇರುತ್ತೆ, ಈ ರೀತಿ ಎಲ್ಲ ಹೇಳ್ತಾ ಇದೆ. ಆದರೆ ಇಲ್ಲಿರುವಂಥ ಪ್ರಶ್ನೆ, ಭಯ ಮತ್ತು ಆತಂಕ ಅಂದರೆ, ಈ ರೀತಿ ಒಂದು KPSC ಶಾಲೆಯನ್ನು ಮಾಡಾದ ಮೇಲೆ ಸರೌಂಡಿಂಗ್ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳು ಯಾವ್ಯಾವಿದ್ದಾವೆ, ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳು, ಆ ಎಲ್ಲ ಶಾಲೆಗಳು ಇದಕ್ಕೆ ವಿಲೀನ ಆಗತ್ತೆ. ಅದು ಇರೋದೇನೆಂದರೆ 50ಕ್ಕಿಂತಲೂ ಕೂಡ ಕಡಿಮೆ ಇರುವಂಥ ಮಕ್ಕಳು ಯಾರಿದ್ದಾರೆ ಆ ಶಾಲೆಗಳೆಲ್ಲವೂ ಕೂಡ ವಿಲೀನ ಆಗತ್ತೆ ಅಂತಲೂ ಕೂಡ ಇದೆ. ಎಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಈಗಾಗಲೇ ಈ ಕುರಿತಾಗಿ ಒಂದು ಆದೇಶನ ಕೂಡ ಹೊರಡಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಆದೇಶ ಹೊರಡಿಸಿದಾಗ ಅಲ್ಲಿರುವಂಥ ಸಿಕ್ಕ ಮಾಹಿತಿ ಪ್ರಕಾರ ನಿಮಗೆ 80 ಮಕ್ಕಳಿದ್ದಾರೆ. ಆ ಶಾಲೆಯನ್ನು ಕೂಡ ಕ್ಲೋಸ್ ಮಾಡುವಂಥ ಕೆಲಸ, ಅಂದರೆ ಆ ಶಾಲೆಯನ್ನು ಕ್ಲೋಸ್ ಮಾಡಿ
ನೀವು KPSC ಶಾಲೆಗೆ ನೀವು ಜಾಯ್ನ್ ಆಗಬೇಕು ಅಂತ. ಸೊ ಅಲ್ಲಿರುವಂಥ ಟೀಚರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಮತ್ತು ಪೀಠೋಪಕರಣಗಳು ಏನೇನಿದ್ದಾವೆ ಎಲ್ಲವೂ ಕೂಡ, ಮತ್ತು ಅಲ್ಲಿರುವಂಥ SDMCಗೂ ಕೂಡ ಮನವೊಲಿಸಿ ಆ ಶಾಲೆಯನ್ನು ಬಂದ್ ಮಾಡಬೇಕು ಅಂತ ಸೂಚ್ಯವಾಗಿ ಹೇಳ್ತಾ ಇದೆ. ಅದನ್ನು ಎಷ್ಟು ತುಂಬ ಸಾಫ್ಟಾಗಿ ಅಂದರೆ ಟವಲ್ ಹಾಕಿ ಹೊಡಿತಾರೆ ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರಲ್ಲ, ಆ ರೀತಿಯಾದಂಥ ಆದೇಶ ಇರೋದು. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಸುಮ್ಮನೆ ಒಂದು ಮಾಹಿತಿ, ಹೊಂಗನೂರು ಅಂತೇಳಿ ಒಂದು ಶಾಲೆಯಲ್ಲಿ ಈಗ ಶಾಲೆಯನ್ನು ಮಾಡ್ತಾ ಇದ್ದಾರೆ, KPS ಶಾಲೆಯನ್ನು ಮಾಡ್ತಾ ಇದ್ದಾರೆ. ಇದು ಆದೇಶ ಹೊರಡಿಸಿರೋದು ಚನ್ನಪಟ್ಟಣ ತಾಲೂಕಿನ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. KPSC ಹೊಂಗನೂರು ಒಂದು ಶಾಲೆಯನ್ನು ಮಾಡ್ತಾ ಇದ್ದಾರೆ, ಆ ಶಾಲೆಗೆ ವಿಲೀನಗೊಳಿಸ್ಬೇಕು. ಯಾವ್ಯಾವ ಹಳ್ಳಿಗಳು, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಹೊಸಹಳ್ಳಿ, ಕನ್ನಿದೊಡ್ಡಿ, ಅಮ್ಮಳ್ಳಿ ದೊಡ್ಡಿ, ಈ ರೀತಿಯಾಗಿ 7 ಶಾಲೆಗಳು. ಒಂದೊಂದು ಶಾಲೆಯಲ್ಲಿ 77 ಜನ ಇದ್ದಾರೆ, ಒಂದು ಶಾಲೆಯಲ್ಲಿ 82 ಜನ ಇದ್ದಾರೆ, ಒಂದು ಶಾಲೆಯಲ್ಲಿ 100 ಜನ ಮಕ್ಕಳಿದ್ದಾರೆ. ಈ ಶಾಲೆಯನ್ನು ಕೂಡ ಕ್ಲೋಸ್ ಮಾಡ್ತಾರಂತೆ. ಈ ಶಾಲೆಯನ್ನು ಕೂಡ ಕ್ಲೋಸ್ ಮಾಡಿ KPSC ಶಾಲೆಗೆ ನೀವು ಆ್ಯಡ್ ಆಗಬೇಕು. ಆ ಮಕ್ಕಳೆಲ್ಲರೂ ಕೂಡ KPSC ಶಾಲೆಗೆ ಹೋಗ್ಬೇಕು. ಹೇಗೆ ಹೋಗ್ಬೇಕು ಅಂದರೆ, ನಾವು ಉಚಿತ ಬಸ್ಗಳ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಉಚಿತ ಬಸ್ಸುಗಳಂದರೆ ಈ ಸಾರಿಗೆ ಬಸ್ಗಳನ್ನೇ, ಈಗಿರುವಂಥ ಸಾರಿಗೆ ಬಸ್ಗಳಲ್ಲಿ ಇನ್ ಟೈಮಿಗೆ ಹೋಗೋಕ್ಕಾಗ್ತಾ ಇಲ್ಲ, ಭಾಳಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಕಡೆ ಎಲ್ಲರಿಗೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು. ಸೊ ಈಗ ಇನ್ನೂ ಕೂಡ ಇವು ಎಲ್ಲ ವಿದ್ಯಾರ್ಥಿಗಳೆಲ್ಲವೂ ಕೂಡ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋ ರೀತಿಯಾಗಿ ನೋಡ್ತಾ ಹೋದರೆ ನಿಮಗೆ 25,683 ಶಾಲೆಗಳು ನಿಮಗೆ ಈಕ್ವಲ್ ಇದು ಮಾಡಿದ್ರೆ, ಈಗ ತರ್ತಾ ಇರೋದು 1,000 ಶಾಲೆಗಳನ್ನು ತರ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. 1,000 ಶಾಲೆಗಳು ಅಂತಂದರೆ 40 ಶಾಲೆಗಳನ್ನು ಒಂದು KPSC ಶಾಲೆಗೆ ವಿಲೀನ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇದೆ. ಎಲ್ಲೂ ಸ್ಪೆಸಿಫಿಕ್ ಆಗಿ ಇವರು ಹೇಳಿಲ್ಲ, ಆದರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಶಾಲೆಗಳು ಅಂತಂದರೆ ಅದರಲ್ಲಿ 50 ಇರುವಂಥ ಮಕ್ಕಳು ಇರ್ಬೋದು, 60 ಜನ ಇರುವಂಥ ಮಕ್ಕಳು ಇರ್ಬೋದು, ಅಥವಾ 100 ಜನ ಇರುವಂಥ ಮಕ್ಕಳನ್ನು ಕೂಡ ಇರುವಂಥ ಶಾಲೆಯನ್ನು ಕೂಡ ಇವರು ವಿಲೀನಗೊಳಿಸ್ತಾರೆ. ಅಂದರೆ ಆ ಊರಿನ ಶಾಲೆಯ ಕಥೆ ಏನು, ಒಂದೊಂದು ಗ್ರಾಮದ ಪರಿಸ್ಥಿತಿನೂ ಕೂಡ ತುಂಬ ಹಾರಿಬಲ್ ಆಗುತ್ತೆ. ನಮ್ಮೂರಲ್ಲಿ ಏನಾದರೂ ಶಾಲೆ ಇತ್ತು ಅನ್ನೋದು, ಅದು ಉಚಿತವಾಗಿ ಎಲ್ಲದೂ ಕೂಡ ಪಠ್ಯ ಪುಸ್ತಕ, ಡ್ರೆಸ್ಸು, ಜೊತೆಗೆ ಮಧ್ಯಾಹ್ನ ಕ್ಷೀರಭಾಗ್ಯ, ನಿಮ್ಮ ಬಿಸಿ ಊಟ, ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಕೂಡ, ಪೌಷ್ಟಿಕಾಂಶ ಆಹಾರವನ್ನು ಕೊಡ್ತೀವಿ ಅಂತೇಳಿ ಇದ್ದು ಕೂಡ ಇದ್ದೂರಲ್ಲಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂಥ ಕೆಲಸ ಆಗ್ತಾ ಇಲ್ಲ. ಡ್ರಾಪ್ಔಟ್ ಪರ್ಸೆಂಟೇಜ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ, ಮತ್ತು ತೇರ್ಗಡೆ ಆಗೋರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾನೆ ಇದೆ, ದಾಖಲಾತಿ ಆಗೋರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ಇವರ ಯೋಚನೆ ಏನು ಅಂತಂದರೆ, ಹೋಬಳಿ ಮಟ್ಟದಲ್ಲಿ ಅಥವಾ ನಿಮಗೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಅಂತ ಅನ್ಕೊಳ್ಳೋಣ, ಅಥವಾ ದೊಡ್ಡ ಗ್ರಾಮ ಪಂಚಾಯತಿ ಎಲ್ಲಿರುತ್ತೋ ಅಲ್ಲಿ ಒಂದು KPSC ಶಾಲೆ ಇರುತ್ತೆ. ಆ KPSC ಶಾಲೆಗೆ ಎಲ್ಲರನ್ನೂ ಕೂಡ ಕಳಿಸೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಪ್ರಾಕ್ಟಿಕಲಿ ಆಗತ್ತಾ ಅನ್ನುವಂಥ ಪ್ರಶ್ನೆನ ಈಗ ಉದ್ಭವ ಆಗಿದೆ. CM ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ಎಲ್ಲದಕ್ಕೂ ಕೂಡ ಕನ್ನಡದ ಬಗ್ಗೆ ಪಾಠ ಮಾಡ್ತಾರೆ, ವ್ಯಾಕರಣದ ಬಗ್ಗೆ ಅವ್ರಿಗೆ ಅಗಾಧವಾದಂಥ ಜ್ಞಾನ ಇದೆ, ಕನ್ನಡದ ದೊಡ್ಡ ಅಭಿಮಾನಿ ಅವರು, ಕನ್ನಡ ರಾಮಾಯಣ ಅಂತಲೇ ಹೆಸರುವಾಸಿ. ಆದರೆ CM ಸಿದ್ದರಾಮಯ್ಯ ಅವರು ಇವರು ಎಲ್ಲ ಗಮನಕ್ಕೂ ಬಂದಿದೆಯಾ ಅಂತೇಳಿ ಈ ರೀತಿಯಾಗಿ ಶಾಲೆಗಳನ್ನು ವಿಲೀನ ಮಾಡೋದು ಅಂದರೆ ಶಾಶ್ವತವಾಗಿ ಶಾಲೆಗಳನ್ನು ಬಂದ್ ಮಾಡೋದು ಅಂತೇಳಿ ಶಿಕ್ಷಣ ತಜ್ಞ ನಿರಂಜನಾದೇವರೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಹಕ್ಕುಗಳ ಸಮನ್ವಯ ಸಮಿತಿ ಅಂತ ಇದೆ, ಆ ಸಮಿತಿಯಲ್ಲಿ ಅದರ ಅಧ್ಯಕ್ಷರು ನಿರಂಜನಾದೇವರಿದ್ದಾರೆ, ಮತ್ತು ಬೇರೆ ಬೇರೆ ಪೋಷಕ ಸಂಘಟನೆ ಇದೆ, ಬೇರೆ ಬೇರೆ ಶಾಲಾ ಸಂಘಟನೆಗಳ ಮುಖಂಡರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸರ್ಕಾರಕ್ಕೆ, ದಯಮಾಡಿ ಈ ರೀತಿಯಾದಂಥ ಒಂದು ಕಟು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಇದರ ಇಂಪ್ಯಾಕ್ಟ್ ಒಂದು ಶಿಕ್ಷಣ ವಂಚಿತರ ಆಗ್ತಾರೆ. ಈಗಲೇ ನಿಮಗೆ ಸರ್ಕಾರಿ ಶಾಲೆಗಳಿಗೆ ಹೋಗುವವರ ಸಂಖ್ಯೆ ಭಾಳ ಅಂದರೆ ಭಾಳ ಕಡಿಮೆ ಇದೆ. ಹಾಗಂತೇಳಿ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ಅಂದರೆ ಹೋಗ್ತಿದ್ದಾರೆ, ಆದರೆ ನಿಜವಾದ ಬಡವರು ಯಾರಿದ್ದಾರೆ, ನಿಜವಾದ ಹಿಂದುಳಿದವರು ಯಾರಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ಟು ಹೋಗುವ ಪರಿಸ್ಥಿತಿ ಇರೋದಿಲ್ಲ. ಮತ್ತು ನೀವು ಪಕ್ಕದ ಊರಿಗೆ ಹೋಗಿ ನೀವು ವಿದ್ಯಾಭ್ಯಾಸವನ್ನು ನೀವು ಕಲಿಬೇಕು, ನೀವು ಹೋಗಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಕಲಿಸುವಂಥ ಕೆಲಸ ಮಾಡ್ತಾರೆ. ಪ್ರಾಕ್ಟಿಕಲಿ ಬಹಳನೇ ಕಷ್ಟ ಇದೆ ಈ ರೀತಿಯಾದಂಥ ಸಿಚುವೇಶನ್ ಇರೋದು. ಸರ್ಕಾರನೇ ಕೆಲವೊಂದಷ್ಟು ಆದೇಶದಲ್ಲಿ ಮಾಹಿತಿಯನ್ನು ಕೊಟ್ಟಿದೆ, ಆ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಬಿಡ್ತೀನಿ. ಎಷ್ಟು ಸರ್ಕಾರಿ ಶಾಲೆಗಳಿದ್ದಾವೆ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಪ್ರಾಥಮಿಕ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಎಷ್ಟಿದಾವೆ ಅಂದರೆ 19,603, ಹಿರಿಯ ಪ್ರಾಥಮಿಕ ಶಾಲೆಗಳು ಎಷ್ಟಿದಾವೆ ಅಂದರೆ 21,673, 4,895 ಪ್ರೌಢಶಾಲೆಗಳಿದ್ದಾವೆ, ಹೈಸ್ಕೂಲ್, 1,319 ಪದವಿ ಪೂರ್ವ ಕಾಲೇಜುಗಳು ಅಂದರೆ PU ಕಾಲೇಜುಗಳಿದ್ದಾವೆ. ಒಟ್ಟಾರೆಯಾಗಿ 309 KPSC ಶಾಲೆಗಳಿದ್ದಾವೆ.
ಇವೆಲ್ಲವನ್ನು ಕೂಡ ಸೇರಿಸ್ತಾ ಹೋದರೆ 47,493 ಇದ್ದಾವೆ. ಇದರ ಜೊತೆಗೆ ಅನುದಾನಿತ ಶಾಲೆಗಳು ಮತ್ತು ಈ ಹಾಸ್ಟೆಲ್ ರೀತಿ ಇದ್ದಾವೆ, ಸರ್ಕಾರಿ ಹಾಸ್ಟೆಲ್ಗಳು. ಎಲ್ಲ ಹಾಸ್ಟೆಲ್ಗಳು, ಹಿಂದುಳಿದ ವರ್ಗ, SC ST ಹೀಗೆ ಎಲ್ಲ, ಮೊರಾರ್ಜಿ ದೇಸಾಯಿ ಎಲ್ಲವನ್ನು ಕೂಡ ಸೇರಿದ್ರೆ ಒಂದು 50,000ರಿಂದ 60,000 ಶಾಲೆಗಳಿದ್ದಾವೆ. ಇದರಲ್ಲಿ 25,000 ಅಂದರೆ 55% ನೀವು ಶಾಲೆಗಳನ್ನೇ ನೀವು ಬಂದ್ ಮಾಡುವಂಥ ಯೋಚನೆ ನೀವು ಇಟ್ಕೊಂಡಿದ್ರೆ ಇದೇನಾಗತ್ತೆ, ಕನ್ನಡ ಮಾಧ್ಯಮ ಶಾಲೆಗಳನ್ನೇ ನೀವು ಬಂದ್ ಮಾಡ್ತೀರಿ ಅನ್ನೋದಾದ್ರೆ ಶಾಶ್ವತವಾಗಿ ಬಂದ್ ಮಾಡೋ ರೀತಿ. ಇನ್ನು KPS ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಾದ್ರೆ, KPS ಶಾಲೆಗಳಲ್ಲಿ ಕನ್ನಡ ಮಾಧ್ಯಮನೂ ಇದೆ, ಇಂಗ್ಲಿಷ್ ಮಾಧ್ಯಮವೂ ಇದೆ. ಈಗಿರುವಂಥ ಸದ್ಯ 309 ಶಾಲೆಗಳಲ್ಲಿ ಇಂಗ್ಲಿಷ್ನ ವಿದ್ಯಾರ್ಥಿಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು, ಅಂದರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳೇ ಹೆಚ್ಚಿರೋದು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂದರೆ, ವಾಸ್ತವವಾಗಿ ನೋಡ್ತಾ ಹೋದರೆ ಪ್ರತಿ ಕ್ಲಾಸಲ್ಲಿ ನಿಮಗೆ ಇಂಟೇಕ್ ಮಿನಿಮಮ್ 30-40 ಏನಿದೆಯಲ್ಲ ಮ್ಯಾಕ್ಸಿಮಮ್, ಅಷ್ಟೂ ಕೂಡ ವಿದ್ಯಾರ್ಥಿಗಳಿಲ್ಲ. ಎಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ಹೋಗ್ಲಿ, ಇಂಗ್ಲಿಷ್ ಮಾಧ್ಯಮನ ಕಲಿಬಾರ್ದು ಅಂತ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಕನ್ನಡ ಮಾಧ್ಯಮಕ್ಕೆ ಬರುವಂಥ ವಿದ್ಯಾರ್ಥಿಗಳು ಬೇಕಲ್ಲ, ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ, ಕಾಂಪಿಟೇಷನ್ ಕೊಡ್ತೀವಿ ಖಾಸಗಿ ಶಾಲೆಗಳಿಗೆ ಅನ್ನೋ ರೀತಿಯಾಗಿ ಕಾರ್ಪೊರೇಟ್ ಸ್ಟೈಲಲ್ಲಿರುವಂಥ ಖಾಸಗಿ ಶಾಲೆಗೂ ನಾವು ಕಾಂಪಿಟೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿರುವಂಥ ಸಿಬ್ಬಂದಿಗಳು, ಶಿಕ್ಷಕರು ನೋಡ್ತಾ ಹೋದರೆ ಮ್ಯಾಕ್ಸಿಮಮ್ ಕನ್ನಡ ಮಾಧ್ಯಮದ ಶಿಕ್ಷಕರೇ ಇರೋದು. ಸೊ ಅಂಥವರಿಂದ ನೀವು ಇಂಗ್ಲೀಷ್ನ ಮಾಧ್ಯಮದಲ್ಲಿ ನೀವು ಎಷ್ಟು ನಿರೀಕ್ಷೆನ ಮಾಡ್ಬೋದು, ಯಾವ ರೀತಿಯಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ಬೋದು? ಇವೆಲ್ಲವೂ ಕೂಡ ಬಹುಶಃ ವಾಸ್ತವವಾದಂಥ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ವಾಸ್ತವವಾದಂಥ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಜಾಣ ನಡೆ ಇದು. ಎಲ್ಲೂ ಕೂಡ 25,000 ಶಾಲೆಗಳನ್ನು ಬಂದ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅವರೇ ಒಂದು ಕಡೆಗೆ ಹೇಳ್ತಿರೋದು 5 ಕಿಲೋಮೀಟರ್ ಸರೌಂಡಿಂಗಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ನಾವು ವಿಲೀನಗೊಳಿಸ್ತೀವಿ, ಆ ಮೂಲಕ ನಾವು ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳ್ತಾರೆ, KPSC ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆ ಅಂದರೆ ಆಕರ್ಷಣೆ ಮಾಡುವ ರೀತಿಯಾದಂಥ ಅದ್ಭುತವಾದಂಥ ಶಾಲೆಯನ್ನು ನಾವು ರೆಡಿ ಮಾಡ್ತೀವಿ, ಉನ್ನತೀಕರಿಸಿದಂಥ ಶಾಲೆಯನ್ನು ನಾವು ತಯಾರು ಮಾಡ್ತೇವೆ ಅಂತ ಹೇಳ್ತಾರೆ. ಇದೆಲ್ಲದೂ ಕೂಡ ವಾಸ್ತವವಾಗಿ ಆಗತ್ತಾ? ಮತ್ತು ಈಗಿರುವಂಥ ಸಿಬ್ಬಂದಿನ, ಕನ್ನಡ ಮಾಧ್ಯಮದಲ್ಲಿರುವಂಥ ಸಿಬ್ಬಂದಿಗಳನ್ನೇ ನೀವು KPSC ಶಾಲೆಗೆ ಆ್ಯಡ್ ಮಾಡಿದರೆ ನಿಜವಾಗ್ಲೂ ಕೂಡ ಉತ್ತಮವಾದಂಥ ಶಿಕ್ಷಣ ಸಿಗುತ್ತಾ? ಹಾಗಂತೇಳಿ ಸಿಗ್ತಾ ಇಲ್ಲ ಅಂತಲ್ಲ. ಅಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ನಿಮಗೆ ಕನ್ನಡ ಮಾಧ್ಯಮದ ಅಧ್ಯಾಪಕರು ಅಂದರೆ ಶಿಕ್ಷಕರು ನಿಮಗೆ ಸರಿಸಾಟಿ ಆಗೋ ರೀತಿಯಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಟೀಚ್ ಮಾಡ್ಲಿಕ್ಕಾಗತ್ತಾ? ಅದಕ್ಕಾಗಿ ಮತ್ತೆ ಪ್ರತ್ಯೇಕವಾಗಿ ಏನಾದರೂ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರಾ? 25,683ಯಲ್ಲಿ 1,000 KPSC ಶಾಲೆಗಳಲ್ಲಿ ಈ ರೀತಿ ಮಾಡ್ತಾ ಹೋದರೆ ಪ್ರತಿ ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆ, ಇಬ್ಬರು ಓದ್ತಾರೆ ಅದನ್ನು ಕೂಡ ಓದಿಸಿ ನಿಜವಾಗ್ಲೂ ಪ್ರತಿಯೊಬ್ಬ ಮಗುನೂ ಕೂಡ ಶಿಕ್ಷಣ ವಂಚಿತ ಆಗಬಾರ್ದು. ಅದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಅದು. ಆದರೆ ಸರ್ಕಾರ ಮೂಲಭೂತ ಹಕ್ಕನ್ನು ಕೊಡಲಿಕ್ಕೆ ಮುಂದಾಗ್ತಿರೋದ್ರಲ್ಲೇ ಎಡುತ್ತಾ ಇದೆಯಾ ಅಂತ ಹೇಳಿ. ಯಾಕಂದರೆ 5 ಕಿಲೋಮೀಟ್ರ್ ಹೋಗಿ ಮಗು ಓದುತ್ತೆ ಅಂತ ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ಕೂಡ ಎಲ್ಲರಿಗೂ ಸಾಧ್ಯತೆ ಇದೆಯಾ? ಇದ್ದಂಥವರು ಮತ್ತು ಅದರ ಬಗ್ಗೆ ಅರಿವಿರುವಂಥವರು ಪೋಷಕರು ತಮ್ಮ ಮಕ್ಕಳನ್ನು ಕಳಿಸ್ತಾರೆ. ಆದರೆ ಇಲ್ಲದೆ ಅಂಥವ್ರು ಇದ್ದಾರೆ, ನಿಜವಾಗ್ಲೂ ಕೂಡ ಕೂಲಿ ಮಾಡ್ಕೊಂಡು ಕೆಲಸ ಮಾಡುವಂಥವ್ರಿದ್ದಾರೆ, ಜಮೀನು ರೈತರು ಇದ್ದಾರೆ, ಜಾಗ ಇಲ್ಲದೆ ಇರುವಂಥ ಬಡ ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಅಂಥ ಮಕ್ಕಳ ಪರಿಸ್ಥಿತಿ ಏನು? ನಿಜವಾಗ್ಲೂ ಕೂಡ ಅವರನ್ನು ಇನ್ನೂ ಕೂಡ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ ದೂರ ಸರಿಸುವಂಥ ಕೆಲಸ ಕೂಡ ಆಗುತ್ತಲ್ವ? ಈ ರೀತಿಯೂ ಕೂಡ ಯೋಚನೆ ಮಾಡಬೇಕಲ್ವ? ಮಾಡ್ತಿರುವಂಥ ಉದ್ದೇಶ ಒಳ್ಳೆಯದು, ಆದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸ ಯಾಕೆ ಮಾಡಬೇಕು? ಅದರ ಬದಲಾಗಿ ಪ್ರತ್ಯೇಕವಾಗಿ ನೀವು 1,000 ಶಾಲೆಗಳನ್ನು ಮಾಡಿ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಮಾಡಿ. ಇದೆಲ್ಲದಕ್ಕೂ ಕೂಡ ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡೋ ರೀತಿಯಾಗಿ ಕಾಣಿಸ್ತಾ ಇಲ್ವಾ? 25,000 ಶಾಲೆಗಳನ್ನು ನೀವು ಏಕಾಏಕಿ ಹಾಕಿ ಬಂದ್ ಮಾಡ್ತೀವಿ ಅಥವಾ ಹಂತ ಹಂತವಾಗಿ ಬಂದ್ ಮಾಡ್ತೀವಿ ಅನ್ನೋದಾದರೆ ಖಾಸಗಿ ಶಾಲೆಗಳಿಗೆ ಮುಖ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತಲ್ವ? ಎಲ್ಲದರ ಬಗ್ಗೆನೂ ಕೂಡ ಸರ್ಕಾರ ಮತ್ತೊಂದು ಸಾರಿ ಯೋಚನೆ ಮಾಡಬೇಕಾಗಿದೆ ಖಂಡಿತವಾಗಿ ಕೂಡ. ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ, ನಾನು 1ರಿಂದ SSLC ಕೂಡ, ಆ ನಂತರನೂ ಕೂಡ ಅನುದಾನಿತ ಕಾಲೇಜಲ್ಲೇ ಓದಿರೋದು, ಪದವಿವರೆಗೂ ಕೂಡ, ಇವನ್ ಮಾಸ್ಟರ್ ಡಿಗ್ರಿಗೂ ಕೂಡ ವಿಶ್ವವಿದ್ಯಾಲಯದಲ್ಲೇ ಓದಿರೋದು. ಸೊ ಈ ರೀತಿಯಾಗಿ ಸರ್ಕಾರದ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ. ಬಟ್ ಎಲ್ಲರೂ ಕೂಡ ಆಯಾ ಊರಲ್ಲಿ ಸರ್ಕಾರಿ ಶಾಲೆ ಇಲ್ಲ ಅಂತ ಅನ್ನೋದಾದರೆ ಎಲ್ಲ ಮಕ್ಕಳು ನೀವು ಅಂದುಕೊಂಡ ರೀತಿಯಾಗಿ ತುಂಬ ಹೈಟೆಕ್ ಇದೆ ಅಂಥೇಳಿ 5 ಕಿಲೋಮೀಟರ್ ದೂರದಲ್ಲಿರುವಂಥ ಶಾಲೆ ಕಳಿಸ್ಲಿಕ್ಕಾಗತ್ತಾ? ವಾಸ್ತವವಾಗಿ ಆಗತ್ತಾ? ಆಮೇಲೆ ಪ್ರಾಕ್ಟಿಕಲಿ ಕೂಡ 5 ಕಿಲೋಮೀಟರ್ ರೀತಿ ಇಲ್ಲ. ನೀವು ವಾಸ್ತವವಾಗಿ ನೋಡ್ತಾ ಹೋದರೆ ಕೆಲವು ಸರಿ 10 ಕಿಲೋಮೀಟರ್ ಕೂಡ ಆಗತ್ತೆ. ಈ ರೀತಿ ಆದಾಗ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕಳ್ಸೋಕ್ಕಾಗತ್ತಾ ಅಂದರೆ
ಈಗಿರುವಂಥ ಇದರಲ್ಲಿ ಕೆಲವರೆಲ್ಲ ಮಕ್ಕಳು 25 ಕಿಲೋಮೀಟರ್ವರೆಗೂ ಖಾಸಗಿ ಶಾಲೆಗೆ ಹೋಗಿ ಬರ್ತಾರೆ, ಪೇರೆಂಟ್ಸು ಕೂಡ ಕಳಿಸ್ತಾರೆ. ಅದಕ್ಕಾಗಿ ಪ್ರತ್ಯೇಕವಾದಂಥ ವಾಹನ ಇದೆ. KPSCಗೆ ಪ್ರತ್ಯೇಕವಾದಂಥ ವಾಹನಗಳನ್ನೇನಾದರೂ ಬಿಡ್ತಾರೆ, ಉಚಿತವಾದಂಥ ಬಸ್ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸಪ್ರೇಟ್ ವೆಹಿಕಲ್ ಏನಾದರೂ ಮಾಡೋದಾದರೆ ಖಂಡಿತವಾಗಿ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಬಟ್ ವಾಸ್ತವವಾಗಿ ಇವೆಲ್ಲವೂ ಕೂಡ ಆಗುತ್ತಾ? ಸರ್ಕಾರಿ ಶಾಲೆಗಳನ್ನು ಮುಚ್ಚದೆ ಈಗಿರುವಂಥ ಏನು ಯೋಜನೆ ಏನಿದೆ, ಪ್ರತ್ಯೇಕವಾಗಿ ಶಾಲೆಗಳನ್ನು KPSC ಶಾಲೆಗಳನ್ನು ತೆರೀಲಿ, ಆ ಮೂಲಕ ಇನ್ನಷ್ಟು ಹೆಚ್ಚು ಶಿಕ್ಷಣವನ್ನು ನೀಡುವಂಥ ಕೆಲಸವನ್ನು ಮಾಡಲಿ ಅಂಥೇಳಿ ಆಶಿಸ್ತೇನೆ. ಈ ಬಗ್ಗೆ ಸರ್ಕಾರ ಪುನರ್ ಪರಿಶೀಲಿಸಬೇಕು. ಅದರಲ್ಲೂ ಕೂಡ ಕನ್ನಡಾಭಿಮಾನಿ, ಕನ್ನಡ ರಾಮಯ್ಯ ಆಗಿರುವಂಥ CM ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಪುನರ್ ಪರಿಶೀಲನೆಯನ್ನು ಮಾಡಲಿ ಮತ್ತು ಶಿಕ್ಷಣ ಇಲಾಖೆನೂ ಕೂಡ ಈ ಬಗ್ಗೆ ಮತ್ತೊಂದು ಸರಿ ಯೋಚನೆ ಮಾಡಲಿ. ಶಿಕ್ಷಣ ಸಚಿವರು ಕೂಡ ಮಧು ಬಂಗಾರಪ್ಪ ಅವರು ಯೋಚನೆ ಮಾಡಲಿ ಅಂಥೇಳಿ ಎಲ್ಲರೂ ಕೂಡ ಈಗಾಗಲೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮನವಿನೂ ಕೂಡ ಅದೇ ಇದೆ. ಈ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಮುಂದಿನ ಅಪ್ಡೇಟ್ಸ್ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.